ಇಂಡಸ್ಟ್ರಿ ಬರಬೇಕಾದ್ರೆ ನಾವು ಬೆಳಿಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತಿರುತ್ತೆ. ಯಾಕೆ ಈ ಹಿಕಪ್ಸ್ಗಳು ಕಚ್ಚಪಚ್ಚ ಎಲ್ಲ ಯಾಕೆ ಮಾಡ್ಕೋತಾರೆ? ಕೊಳಕು ಮನಸ್ಸುಗಳು ಸರ್, ತುಂಬ ಕೊಳಕು ಮನಸ್ಸುಗಳು ಒಳಗಡೆ. ಅಂದರೆ ಜೀವನದಲ್ಲಿ ಶ್ರಮದಿಂದ ಸಾಧನೆ ಮಾಡೋಕ್ಕೆ ಬರಲ್ಲ ನೋಡಿ. ಒಳ್ಳೆಯ ಮಾರ್ಗದಲ್ಲಿ ನಡೆದು ಒಂದು ಒಳ್ಳೆಯ ರೀತಿಯಲ್ಲಿ ನಿಂತು ಸಾಧನೆ ಮಾಡಿ ತಮ್ಮ ಪ್ರತಿಭೆ ತೋರಿಸಿ ನಟನೆಯನ್ನು ಮಾಡಿ ಮಾಡೋಕ್ಕಾಗದಿರೋರು ಇರ್ತಾರಲ್ಲ, ಈ ಥರದ ದಾರಿಗಳು ಹುಡ್ಕೊಳ್ಳೋದು. ಕೆಟ್ಟದೋ ಒಳ್ಳೆಯದೋ ಹೆಸರು ಹೆಂಗಾರು ಬರಲಿ, ಒಟ್ಟು ಒಂದು ಮಾಡ್ಕೊಂಡು ಹೋಗ್ಬಿಡೋದು. ಒಳಿತೋ ಕೆಡಕೋ ನಮ್ಗೆ ಹೆಸರು ಬರ್ಬೇಕು ಒಟ್ಟಿನಲ್ಲಿ. ಆ ಥರ ಈ ಐಡೆಂಟಿಫಿಕೇಷನ್ ಸಮಸ್ಯೆ ಇದೆಯಲ್ಲ, ಭಾಳ ಕೆಟ್ಟದ್ದದು. ಗುರುತಿಸ್ಕೊಳ್ಳೋ ಸಮಸ್ಯೆ ಇದೆಯಲ್ಲ, ಅದು ಮನುಷ್ಯನನ್ನು ಎಷ್ಟು ತಿನ್ನುತ್ತಂದರೆ ತಲೆ ಹಿಡಕ್ಕೆ ಯೋಚನೆ ಮಾಡಲ್ಲ. ಅದು ಏನು ಬೇಕಾದರೂ ಮಾಡುತ್ತದು, ದುಡ್ಡು ನೋಡುತ್ತೆ, ಏನೇನಾದರೂ ಮಾಡುತ್ತದು. ಹಾಗಾಗಿ ನನಗೆ ಅದೇ ಹೇಳಿದೆ, ನಮಗೇನೋ ನಮ್ಮ ರಂಗಭೂಮಿ, ನಮ್ಮ ಸಾಹಿತ್ಯ, ನನ್ನ ಗೆಳೆಯರ ಸಂಘ ನಮ್ಮನ್ನು ಇವತ್ತಿಗೂ ಮನುಷ್ಯರಾಗಿ ನೆಲಕ್ಕೆ ಕಾಲು ನೆಲದಲ್ಲ ಇದ್ದಾವೆ. ಇನ್ನೂ ನಮ್ಮ ಆಕಾಶದಲ್ಲಿಲ್ಲ. ನಾವು ಏನೇ ಮಾಡಿದ್ರು, ಅಂಥ ದೊಡ್ಡ ಸ್ಟಾರ್ ಜೊತೆ ಸಿನಿಮಾ ಮಾಡಿದ್ರು, ಎಷ್ಟು ಸಿನಿಮಾಗಳು ಮಾಡಿದ್ರು, ಎಷ್ಟು ರಿಯಾಲಿಟಿ ಶೋಗೆ ಹೋದರೂ ಕೂಡ ಇವತ್ತು ನೆಲದ ಕಾಲಲ್ಲಿ ಇಟ್ಕೊಂಡು ನೀವು ಎದುರುಗಡೆ ಸಿಕ್ಕ ಹರೀಶ್ ಸರ್ ಅಪ್ಪಣ್ಣ ಅಂತಾರೆ ಇಷ್ಟೇ ಪ್ರೀತಿಯಿಂದ ಮಾತಾಡಿಸ್ತೀವಿ. ಬಿಕಾಸ್ ಏನಂದರೆ ನಮ್ಮ ಒಳಗಿನ ಮನುಷ್ಯತ್ವ, ನಮ್ಮ ತಿಳುವಳಿಕೆ, ನಮ್ಮ ಓದು ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದಿದೆ. ಇದು ಇರಬೇಕು ಮನುಷ್ಯನಿಗೆ. ಇದಿಲ್ಲ ಅನ್ನೋದು ದೊಡ್ಡ ಸಮಸ್ಯೆ. ಬೆಳೆದ ಮೇಲೆ ಯಶಸ್ಸು ತಲೆಗೋದ್ರೆ ಕಷ್ಟ ಅಂತಾರೆ, ಅದೇ ಆಗೋಯ್ತಾ ಅಂತ? ನಿಜವಾಗ್ಲೂ ಸರ್ ಅದೇ. ಅವರ ಯಶಸ್ಸಿನ ಅಮಲು ಇದೆಯಲ್ಲ, ಏನು ಮಾಡ್ಸಕ್ಕೆ ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋದಿದೆಯಲ್ಲ, ಅದು ತಪ್ಪು. ನನಗೊಂದು ಯಶಸ್ಸು ಬಂದ ತಕ್ಷಣ ನಾನು ಹೇಳಿದ್ದೆ ವೇದವಾಕ್ಯ, ನಾನು ಮಾತಾಡಿದ್ದ ಮಾತು ಏನು ಹೇಳಿದ್ರೆ ನಡೆಯುತ್ತೆ ಅಂತ ಅನ್ನೋದಿದೆಯಲ್ಲ, ಅದನ್ನು ಯಾರೂ ಮಾಡಬಾರ್ದು, ಯಾವ ಕಲಾವಿದರೂ ಮಾಡಬಾರ್ದು. ಅದಲ್ಲ, ಕಲಾವಿದ ಅನ್ನೋ ಒಬ್ಬ ವ್ಯಕ್ತಿ ಅದನ್ನಲ್ಲ, ಅವನಿಗೆ ಈ ಸಮಾಜದ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದರೆ ಅವನು ಜಗತ್ತಿನ ಎಲ್ಲ ಆಗು ಹೋಗುಗಳ ಬಗ್ಗೆ ಮಾತನಾಡುವ ಒಬ್ಬ ಪ್ರತಿನಿಧಿ. ಅವನು ಅದನ್ನು ವ್ಯಂಗ್ಯ ಮಾಡಿ ಅದನ್ನು ಸರಿ ಮಾಡಿಸುವಂಥದ್ದು ತಪ್ಪನ್ನು ಮಾಸ್ಟರ್ ಹಿರೇನವ್ರು ಮಾಡಿದ್ದೇನು ತುಂಬ ಜೀವನದುದ್ದಕ್ಕೂ ಎಲ್ಲ ನಾಟಕಗಳಲ್ಲಿ ಸಮಾಜದ ಹಂಗೆ ನಾವು ಪ್ರತಿನಿಧಿಯಾಗಿರ್ತೀವಿ. ನಾವೇ ತಪ್ಪು ಮಾಡಿಬಿಟ್ರೆ ಇನ್ನು ಯಾರನ್ನ ಆದರ್ಶ ಇಟ್ಕೋತಾರೆ ಅವರು. ಹಾಗಾಗಿ ರಂಗಭೂಮಿ, ನಟನೆ, ಕಲೆ ಅನ್ನೋದು ಅಗಾಧವಾದ ದೊಡ್ಡ ಒಂದು ಶಕ್ತಿ. ಅದನ್ನು ಇಟ್ಕೊಂಡು ನನಗೆ ಗೊತ್ತಿರೋಂಗೆ ಭಾಷಣ ಕಲೆ ಅಂತ ಒಂದು ಇತ್ತಂತೆ, ಅದನ್ನು ಕಲೆ ಅಂತ ಕರೆಯೋರು. ಭಾಷಣ ಮಾಡೋಕ್ಕೆ ಒಂದು ಆರ್ಟ್ ಫಾರ್ಮ್ ಇದೆ. ಅಂಥ ಒಂದು ಆರ್ಟ್ ಫಾರ್ಮಲ್ಲಿ ನಾವು ಇದ್ಕೊಂಡು ಇವತ್ತು ಈ ಥರದ್ದೆಲ್ಲ ನಮ್ಮ ಮೇಲೆ ಕೆಸರೆಯರ್ ಚಾಟ್ಗಳು ಮಾಡಿಕೊಂಡು ಹೊಲಸು ಮಾಡಿಕೊಂಡು ಮನುಷ್ಯತ್ವವನ್ನು ಕಳ್ಕೊಂಡು ನಮ್ಮ ಒಂದು ಹೆಸರು ಬರಬೇಕು ಅನ್ನೋ ಉದ್ದೇಶಕ್ಕೆ, ಏನೋ ಒಂದು ಓಡ್ಬಿಡ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಥರ ಎಲ್ಲ ಅಸಹ್ಯಗಳು ಮಾಡ್ಕೊಂಡು ಬದುಕೋದಿದೆಯಲ್ಲ, ಇದು ಮನುಕುಲಕ್ಕೆ ಒಳ್ಳೆಯದಲ್ಲ. ಯಾರನ್ನೋ ಪ್ರೀತಿಸ್ತೀವಿ, ಯಾರನ್ನೋ ಇಷ್ಟಪಡ್ತೀವಿ, ನಂಬಿಕೆ ಮೇಲೆಲ್ಲ ನಡೀತಾ ಇರುತ್ತೆ. ಪ್ರತಿ ಹಂತನೂ ರೆಕಾರ್ಡ್ ಮಾಡ್ಕೋತಾರೆ ಯಾರೋ, ಪ್ರತಿ ಟಾಕು ಯಾರೋ ಎದುರುಗಡೆ ಕೂತಿರೋರ್ಗು ಒಂದು ಡೌಟಲ್ಲೇ ನೋಡೋಂಗಾದರೆ ಬದುಕೋದು ಹೆಂಗೆ ಅನ್ಸಲ್ವಾ ಅಪ್ಪಣ್ಣ? ಖಂಡಿತವಾಗ್ಲು ಸರ್, ನಿಜವಾಗ್ಲೂ ನಮಗೆ ಭಯ ಆಗ್ತಾಯಿದೆ. ಅಂದರೆ ಈ ನಮಗೆ ಎಲ್ಲಿ ಕೂತಿ ಯಾರು ನಂಬಿ ಏನು ಮಾತಾಡಬೇಕು, ಎಲ್ಲರನ್ನೂ ಅನುಮಾನದಿಂದ ನೋಡುವ ಸಮಸ್ಯೆ ಶುರುವಾಗ್ಬಿಟ್ಟಿದೆ ಈಗ. ಎಲ್ಲರೂ ನಾನು ಕೂತು ಎಲ್ಲರೂ ಹೋದರೆ ಸಾಕು, ಇವರು ನಮ್ಮನ್ನೇನು ಹಿಂಗೆ ನೋಡ್ತಿದ್ದಾರೆ ಅನುಮಾನದಿಂದ, ಅಥವಾ ಯಾಕಂದರೆ ನಂಬಿಕೆನೇ ಸತ್ತೋಗ್ಬಿಡುತ್ತೆ ಒಬ್ಬ ಮನುಷ್ಯನ. ನೋಡಿ, ಆ ಹುಡುಗ ಮತ್ತು ಆ ಹುಡುಗಿ ಇಬ್ಬರು ಇದ್ದಾರಲ್ಲ, ಅವರಿಬ್ಬರು ನನ್ನ ಸೀಸನ್ 2 ಒಟ್ಟಿಗೆ ಕೆಲಸ ಮಾಡೋದಂಥವ್ರು. ನಾವಿಬ್ಬರು ವಿಶ್ವಾಸದಿಂದ, ಪ್ರೀತಿಯಿಂದ ಒಂದೇ ತಟ್ಟೆಲ್ಲಿ ಕೂತ್ಕೊಂಡು ತಿಂದವರು, ಆಡದವರು, ಸ್ಕಿಟ್ ಮಾಡುವಾಗ ತಮಾಷೆ ಮಾಡ್ಕೊಂಡವರು, ಸ್ಕ್ರಿಪ್ಟಲ್ಲಿ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋವಾಗ ಈ ಪಂಚ್ ತಗೋ ನಾ ಈ ಪಂಚ್ ತಗೋತೀನಿ ಅಂತ ಹೇಳ್ಕೊಂಡವರು, ಇಷ್ಟೆಲ್ಲ ಮಾಡಿದವರು ಎದುರುಗಡೆ ಇರುವ ವ್ಯಕ್ತಿಯ ವಿಶ್ವಾಸಕ್ಕೆ, ಗೌರವಕ್ಕೆ ಧಕ್ಕೆ ತಂದು ಬಿಡ್ತಾರಂದರೆ ಭಾಳ ಅಗಾಧವಾದ ನೋವಾಗುತ್ತೆ. ಅವಾಗೇನಾಗುತ್ತೆ, ಅವ್ರ ಮೇಲೆ ನಂಬಿಕೆ ಸತ್ತೋಗ್ಬಿಡುತ್ತೆ. ಅವಾಗ ನಂಬಿಕೆ ಸತ್ತಾಗ ಏನಾಗುತ್ತೆ, ಏನಾದರೂ ಮಾಡ್ಕೊಳ್ಳಪ್ಪ, ಸಮಾಜದಲ್ಲಿ ನಮಗೆ ಕೊಟ್ಟ ಕೆಲಸ ಭಗವಂತ ನಮಗೇನು ಕೊಡ್ತಾನೆ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಅನಿಸುತ್ತೆ ಅಷ್ಟೇ. ಯಾರೋ ಬೆಳಿಬೇಕು ಅಂದರೆ ಇನ್ನೊಬ್ಬರು ದಮನ ಆಗಲೇಬೇಕಾ? ತಪ್ಪು. ಮನುಷ್ಯನ ಸಾಧನೆಗೆ ಯಾರನ್ನೋ ತುಳಿದು ಯಾರನ್ನೋ ದಮನ ಮಾಡಿ ಯಾವತ್ತೂ ಯಾವನು ಉದ್ಧಾರ ಆಗಿಲ್ಲ. ಇತಿಹಾಸದಲ್ಲಿಲ್ಲ ಸರ್. ಯಾವನು ಆ ಥರ ಮಾಡಿದನಲ್ಲ ಅವರೆಲ್ಲರೂ ಮಣ್ಣು ಮುಕ್ಕಿದ್ದಾರೆ, ಅವರೆಲ್ಲರೂ ಅಹಂಕಾರದ ಮದದಿಂದ ಕೆಳಗಿಳಿದಿದ್ದಾರೆ. ಅವ್ರಿಗೆ ಭಗವಂತ ಕಾಲ ಪಾಠ ಕಲಿಸಿದೆ. ಯಾರಿಗೆ ಮತ್ತೊಬ್ಬನ ದಮನ ಮಾಡಿ ಯಾವತ್ತೂ ಯಾರು ಉದ್ಧಾರ ಆಗೋಕ್ಕೆ ಸಾಧ್ಯವಿಲ್ಲ. ಏನೇ ಮಾಡಬೇಕು, ಪರಿಶ್ರಮ, ತನ್ನ ಜೀವನದ ತನ್ನ ಕಲೆಗೆ ತಾನು ಏನು ನಟಿಸ್ತಾನೆ, ಕೆಲಸ ಮಾಡ್ತಾನೆ, ತನ್ನ ಶ್ರಮ ಹಾಕಿ ಎಷ್ಟು ಅವ್ರಿಗೆ ತಾನು ದುಡಿತಾನೆ, ಅದ್ರ ಪ್ರತಿಫಲ ಸಿಗುತ್ತೆ. ನಾವೆಲ್ಲರೂ ಅದ್ರ ಪ್ರತಿಫಲದಿಂದ ಬಂದವರು. ನಾವು ನಮ್ಮಮ್ಮ ಮತ್ತೊಬ್ಬರ ಮನೆ ಪಾತ್ರೆ ತೊಳೆದು ಅನ್ನ ತಂದು ಹಾಕಿ ತಿಂದು ಆ ಕಷ್ಟ ನೋಡಿ ಬೆಳೆದಿದ್ದರಿಂದ ಇವತ್ತಿಗೂ ನಮ್ಮ ಮನುಷ್ಯತ್ವ, ಮನಸ್ಸು ಇವತ್ತಿಗೂ ನೆಲದ ಮೇಲೆ ಇಟ್ಕೊಂಡು ಇನ್ನೊಬ್ಬರನ್ನ ಗೌರವದಿಂದ ಕಂಡು ಮತ್ತೊಬ್ಬರ ಮನಸ್ಸಿಗೆ ನೋವು ಮಾಡದಿರೋ ನಡ್ಕೊಳ್ತಿದ್ದೀನಿ. ಕಾರಣ ಬಿಕಾಸ್ ನಮ್ಗೆ ಕೊಟ್ಟರು ಸಂಸ್ಕಾರ ಅಷ್ಟೇ. ಜನಸಾಮಾನ್ಯರ ನಡುವೆ ಓಡಾಡ್ತಿರೋ ವಿಷಯ ಏನಪ್ಪ ಅಂದರೆ, ಗಿಮಿಕ ಇದು, ಹೀಗೆಲ್ಲ ಪ್ರಚಾರ ಮಾಡಬೇಕಾ?
ನನಗೇನು ಗಿಂಬೇಕಂತ ಅನಿಸಲ್ಲ ಸರ್. ಪಾಪ ಅವರವರ ಮಧ್ಯೆ ನೋವುಗಳಾಗಿದೆ, ಅವರವ್ರಿಗೇನೋ ದುಃಖ ಆಗಿದೆ. ಹಾಗಾಗಿ ಆ ದುಃಖದ ನೋವಿನ ಪ್ರತಿಫಲ ಈ ಥರದೊಂದು ರಿಸಲ್ಟ್ ಹೊರಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಇದು ಗಿಮಿಕ್ಕು ಅನ್ನೋದು ಅದ್ರ ಬಗ್ಗೆ ಯಾಕಂದರೆ ಅವ್ನ ಸಿನಿಮಾ ಒಳ್ಳೇದಾಗಲಿ ಅಂತ ಹಾರೈಸೋನಷ್ಟೇ ನಾನು. ಯಾಕಂದ್ರೆ ಸಿನಿಮಾ ಒಂದು ಚಿತ್ರರಂಗದಲ್ಲಿ ಬರ್ತಿದೆ ಅಂದರೆ ಅದ್ರ ಶ್ರಮ, ಅದ್ರ ಪರಿಶ್ರಮ ಗೊತ್ತಿದೆ. ಹಾಗಾಗಿ ನಾನು ಅವನಿಗೆ ಪ್ರತಿ ಸಾರಿನೂ ಒಳ್ಳೇದಾಗಲಿ ಅಂತ ಬಯಸಿದ್ದೀನಿ ಸರ್. ಅವ್ನ ಸಿನಿಮಾ ಪೋಸ್ಟರ್ ನಾನು ಸ್ಟೇಟಸ್ಗೆ ಹಾಕೊಂಡು, ಸ್ಟೋರಿಗೆ ಹಾಕ್ಕೊಂಡು ಒಳ್ಳೇದಾಗಲಿ ಮನೋ ಅಂತ ಕಳಿಸಿದ್ದೀನಿ. ಹೌದಾ? ಆ ಥರ ಎಲ್ಲ ಮಾಡಿದ್ದೀನಿ ಸರ್. ನಾನು ಅಂಥವನಿಗೆ ಹಿಂಗೆ ಮಾಡ್ತಾನೆ ಸರ್. ಅವ್ನು ಏನು ಮಾಡೋದು, ಎಂಥ ಮನುಷ್ಯ ಹೇಳಿ. ಅವ್ನ ಸಿನಿಮಾ ಸ್ಟೋರೀಸ್ ಎಲ್ಲ ನಾನು ಹಾಕಿ ಮನು ನಿಂಗೆ ಒಳ್ಳೇದಾಗ್ಲಿಕ್ಕನೋ ಅಂತ ಕಳಿಸೋನು. ಹೀಗೆ ಷಡ್ಯಂತ್ರ ಸರ್ ಇದು. ಇವಾಗಲೇ ಯಾಕೆ ಮಾಡಬೇಕು ಅಂತ ಅವರ ಮಡದಿ ಮಾತಾಡ್ತಿದ್ರು ಎಮೋಷ್ನಲ್ ಆಗಿ. ಸಹಜವಾಗಿ ಅವ್ರ ಹೆಂಡತಿಗೆ ಅವ್ರ ಬಗ್ಗೆ ಏನು ನಡೆದಿದೆ ಅಂತ ವಿಷಯ ಗೊತ್ತಿಲ್ಲ ಪಾಪ. ಹಾಗಾಗಿ ಅವರು ಸಹಜವಾಗಿ ಅವ್ರ ಹೆಂಡತಿ ಪ್ರತಿಕ್ರಿಯೆ ಮಾಡುವಂಥ ಮಾತೆ ಅದು. ಅದು ಮುಂದಿನ ಕಾನೂನಾತ್ಮಕ ಹೋರಾಟಗಳು ನಡೀತಿದೆ. ಅವ್ರಿಗೆ ಅದು ರಿಸಲ್ಟ್ಗಳು ಸಿಗುತ್ತೆ. ಸೊ ಮನು ಜೊತೆ ಮಾತಾಡಿಲ್ಲ ಅಲ್ಲ ಈಗ? ಇಲ್ಲ ಸರ್, ನಾನು ಮನು ಜೊತೆ ಮಾತಾಡಿಲ್ಲ. ನಾನು ಮನು ಜೊತೆ ಅದಕ್ಕೆ ನಾನು ಆ ಮನುಷ್ಯನ ಈ ಥರ ಮಾಡಿದೆ ಅಂತ ವಿಷಯ ತಿಳಿದಾಗಲೇ ನನ್ನ ಮನಸ್ಸು ಮುರಿದು ಸುಮ್ಮನೆ ಆಗಿಬಿಟ್ಟಿದ್ದೆ. ನಾನು ಮಧ್ಯದಲ್ಲಿ ಒಂದು ಸತಿ ನಾನು ಹಿಂಗೆಲ್ಲ ಆಗಿದೆ ಅಂತಲ್ಲ ಕಣೋ, ಯಾಕೆ ಹಿಂಗೆ ಮಾಡ್ತೀನಿ ಅಂದಾಗಲೇ ನಾನು ಕ್ಷಮಿಸು, ತಪ್ಪಾಗಿದೆ ನಂದು, ನಾನು ಏನೋ ಇದನ್ನು ತಪ್ಪು ಅರಿದೇ ಮಾಡಿಬಿಟ್ಟಿದೆ ಅಂತ ಕ್ಷಮೆ ಕೇಳಿದ್ದೆ. ಹೋಗಲಿ ಬಿಡು, ಚೆನ್ನಾಗಿರೋ, ನಿನಗೊಂದು ಮಗು ಐತೆ, ಹೆಂಡತಿ ಐತೆ, ಚೆನ್ನಾಗಿದ್ದಾರೆ, ಆರಾಮಾಗಿರು ಅಂತ ಹೇಳಿದ್ದೆ. ಅದಾದಮೇಲೆ ಹಿಂಗಾಗಿದೆ ನೋಡಿ ಕತೆ. ಕೊನೆಯದಾಗಿ ಅಪ್ಪಣ್ಣ, ಒಂಚೂರು ನಿರಾಳರಾಗಿದ್ದೀರಿ. ಬಿಕಾಸ್ ನಿಮ್ಮೇಲಿರೋ ಒಂದು ದೊಡ್ಡ ಆರೋಪ ಪಕ್ಕಕ್ಕೆ ಹೋಗಿದೆ ಈಗ. ಸೊ ಯು ಆರ್ ಫ್ರೀ ಬರ್ಡ್. ನೀವು ಮುಂದೆ ನಾಯಕರಾಗೋರಿದ್ದೀರಿ. ಕಲೆ ಮತ್ತು ಕಲಾವಿದರು ಹೇಗಿರಬೇಕು ಸರ್? ಕಲೆ ಸಮಾಜದ ಪರವಾಗಿ, ಸಮಾಜದಲ್ಲಿ ನಡೀತಿರುವಂತಹ ವಿಷಯಗಳ ಸುತ್ತ, ಸಮಾಜದಲ್ಲಿ ಆಗುವಂಥ ಓರೆಕೋರೆಗಳನ್ನು ತಿದ್ದುವತ್ತ ಕಲೆ ಇರಬೇಕು. ಕಲಾವಿದ ಅದರ ಪರವಾಗಿ ಮನುಷ್ಯತ್ವದಿಂದ ರಿಯಾಕ್ಟ್ ಮಾಡಬೇಕು, ಮಾನವೀಯತೆಯಿಂದ ರಿಯಾಕ್ಟ್ ಮಾಡಬೇಕು. ಮತ್ತು ಯಾವಾಗಲೂ ಅಷ್ಟೇ ಒಬ್ಬ ಕಲಾವಿದ ತನ್ನ ಜೀವನದ ಅನುಭವವನ್ನು ಇಟ್ಟುಕೊಂಡೇ ಕಲಾವಿದನಾಗ್ತಾನೆ. ಅವನಿಗೇನು ಹೊಸ ಬೇರೆ ಅನುಭವ ಬಂದು ಸೇರ್ಕೊಳ್ಳಲ್ಲ. ತನ್ನ ಜೀವನದಲ್ಲಿ ನಡೆದ ಘಟನೆಗಳು ಇಟ್ಕೊಂಡು, ತನ್ನ ಜೀವನದಲ್ಲಿ ಕಂಡ ವ್ಯಕ್ತಿತ್ವಗಳು ಇಟ್ಕೊಂಡು ಪಾತ್ರಗಳನ್ನಾಗಿ ನಟಿಸ್ತಿರ್ತಾನೆ ತನಗೆ ದಕ್ಕದ ಹಾಗೆ. ಹಾಗಾಗಿ ನಾನು ಒಂದು ಮಾತೇನು ಹೇಳೋದು, ಕಲೆ ಮತ್ತು ಕಲಾವಿದ ಈ ಸಮಾಜದಲ್ಲಿ ಮಾನವೀಯತೆ, ಮನುಷ್ಯತ್ವ ಮತ್ತು ಸರಳತೆ ಇವು ಮೂರು ಇಟ್ಕೊಂಡು ಯಾವಾಗ ಹೋಗ್ತಾನೆ ಅವನು ನಿಜವಾದ ಕಲಾವಿದ ಆಗ್ತಾನೆ. ಯಾವನಿಗೆ ಈ ಮೂರು ಇರಲ್ವೋ ಅವನು ಕಲಾವಿದ ಆಗಲ್ಲ. ನಿಜವಾಗಲೂ ಅವ್ರ ಕಲೆಯನ್ನು ಹೆಸರಿಟ್ಕೊಂಡು ಅವ್ರು ಬೇರೆ ಕಲೆ ಬೇಯಿಸ್ಕೊಳ್ಳೋಕೆ ಇದು ಮಾಡ್ತಿರ್ತಾರೆ ಅಷ್ಟೇ. ಬಿಟ್ಟರೆ ಮಾನವೀಯತೆ, ಮನುಷ್ಯತ್ವ ಮತ್ತು ಸರಳತೆ ಭಾಳ ಮುಖ್ಯ ಸರ್. ಕೊನೆಯದಾಗಿ ನೀವು ನೋಡಿ ಸಪೋರ್ಟ್ ಮಾಡಿದಂಥ ಮನುಗೆ ಮತ್ತು ನೀವು ನೋಡಿದಂಥ ಆ ಹೆಣ್ಮಗಳಿಗೆ ಎನಿ ಕಿವಿ ಮಾತು? ಏನಿಲ್ಲ, ಇಬ್ಬರು ದಯಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಇದನ್ನು ಮುಂದುವರಿಸದೆ, ಒಂದು ದೊಡ್ಡ ಶೋಯಿಂದ ಬಂದಂಥ ಕಲಾವಿದರು ನೀವು, ಆ ಶೋಗೂ ಅಗೌರವ ತರದಂತೆ ನಿಮ್ಮನ್ನು ಬೆಳೆಸಿ ನಿಮ್ಮನ್ನು ಜೊತೆಗೆ ನಿಂದಂಥ ಗುರುಗಳಿದ್ದಾರೆ ನಿಮಗೆ ಒಂದಿಷ್ಟು ಜನ, ಅವ್ರ ಹೆಸರಿಗೂ ಮಸಿ ಬೆಳೆದಿರೋ ಹಾಗೆ ದಯಮಾಡಿ ನೀವಿಬ್ಬರು ಒಂದು ಏನೋ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಒಪ್ಪಂದ ತೊಗೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಸಮಾಜದಲ್ಲಿ ಚೆನ್ನಾಗಿ ಬದುಕ್ರಿ ಅಂತ ಇಷ್ಟೇ ಹೇಳ್ತೀನಿ ಸರ್ ಅವರಿಬ್ಬರಿಗೂ. ಥ್ಯಾಂಕ್ ಯು ಅಪ್ಪಣ್ಣ, ಒಳ್ಳೆಯದಾಗಲಿ. ನೀವು ನಾಯಕ ನಟರಾಗ್ತಿದ್ದೀರಿ. ವಿಶ್ ಯು ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಮಂತ್ 6ನೇ ತಾರೀಕು ನನ್ನ ಸಿನಿಮಾ ಬಂದಾಗ ನಾನು ನಿಮ್ಮ ಹತ್ರನೇ ಬರ್ತೀನಿ. ಅವಾಗ ಕೂತ್ಕೊಂಡು ಇನ್ನೂ ನನ್ನ ಸಿನಿಮಾದ ಬಗ್ಗೆ ವಿವರವಾಗಿ ಮಾತಾಡೋಣ. ಅದಕ್ಕೆ ಮುಂಚೆ ಈ ಥರದ್ದೆಲ್ಲ ಮಾತಾಡೋಂಗೆ ಆಗೋಯ್ತಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸರಿ. ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂತ ಮುಂದೆ ಹೋಗ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಅಪ್ಪಣ್ಣ. ಇದು ಅಪ್ಪಣ್ಣ ರಾಮದುರ್ಗ. ಆತನ ಮೇಲೆ ಆರೋಪ ಬಂತು ನಿಜ, ಆದರೆ ಈ ತಾಳ್ಮೆ ಅನ್ನೋದೊಂದು ಇದೆಯಲ್ಲ, ಅದನ್ನೊಂದು ಸ್ವಲ್ಪ ಕಾದರು. ಅದಾದಮೇಲೆ ಅವ್ರಿಗೆ ಸ್ಪಷ್ಟನೆ ಸಿಕ್ತು, ನಿರಾಳರಾಗಿದ್ದಾರೆ. ಬಟ್ ಈ ಥರದ್ದು ಬೆಳವಣಿಗೆ ಕಲಾವಿದರಿಗೆ ಆಗಬಾರ್ದು. ಬಿಕಾಸ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ಬೇಕಾದ್ರೆ ಹಸಿವಿರುತ್ತೆ, ಏನೋ ಮಾಡಬೇಕು ಅಂತಿರ್ತಾರೆ. ಆದರೆ ಒಂದಷ್ಟು ಈ ಥರದ್ದು ಬೆಳವಣಿಗೆ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಕಲಾವಿದರನ್ನ ಕುಗ್ಗಿಸ್ಬಿಡುತ್ತೆ. ನೋಡೋಣ ಪೊಲೀಸರ ತನಿಖೆ ಎಲ್ಲಿಗೋಗಿ ಮುಟ್ಟುತ್ತೆ, ಸತ್ಯಾಂಶ ಏನು ಅಂತ ಹೊರಗೆ ಬರುತ್ತೆ ಅಂತ ನಾವು ಕಾಯ್ತಾ ಇದ್ವಿ. ಒಂದು ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ಕಲಾವಿದ ಅಪ್ಪಣ್ಣ ರಾಮದುರ್ಗ ಅವ್ರ ಜೊತೆ. ಇದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಹರೀಶ್ ನಾಗರಾಜು ಆನ್ ನ್ಯೂಸು.